ಬೇಸಿಗೆಯ ಬಿಸಿಲಿನಿಂದ ಬೆಂದ ದಾವರಿಯಂತೆಯೇ ಮುಖವು ಬಾಳಿತು. ಶರೀರದಲ್ಲಿ ಕಂಪನವು ರೋಮಾಂಚನವು ನಾಲಿಗೆಯು ಹಾಂಡಿಯು ಕೈಯಿಂದ ಕರಗಿ ಕಾಲುಗಳಲ್ಲಿ ನಿಲ್ಲಲು ಕಾಣಿಲ್ಲ. ಹೇ ಯೋಗೇಶ್ವರ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಮಿತ್ರರು. ಇವರಲ್ಲೆಷ್ಟು ಜನ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ ದೇವ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ನುಡಿಸಲು ನನಗೆ ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಗುರುವನೆಗೆ ನಾಟಿಂಸೆಗೆ ಕೈ ಹಾಕಲಾರೆ. ರಥವನ್ನು ಹಿಂದಿರಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಈ ವಿಷಮಾಸಾರದಲ್ಲಿ ಇಂತಹ ಕಶ್ಮ ಭಾವವನ್ನು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರಿಯನ್ನು ತೋರಿಸುತ್ತದೆ. ಕೆಳಗೆ ಸಮುದ್ರ ಭಾಗವನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನೀನು ಆದರ್ಶ ಮಾಡುವ ನಿನಗೆ ಈ ದೌರ್ಬಲ್ಯವು ಸೋಮಿಸದು. ದೃಢ ಹಸ್ತನಾಗಿ ಯುದ್ಧಕ್ಕೆ ಸಿದ್ಧರಾಗುವ ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿದ. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ